ಟೆಂಪ್ರೇಚರ್ ಎಷ್ಟಿದೆ ಅಂತ ಅಂದ್ಕೊಳ್ತಾ ಇದ್ರಾ? ಇವಾಗ 1 ಡಿಗ್ರಿ ಅಲ್ಲಿದೆ. ಹಲೋ ಕದಂಬ, ಸಾಂಕ್ರಿಯಿಂದ ನಿಮ್ಗೆಲ್ರಿಗೂ ಬೆಳಗ್ಗಿನ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ನಮ್ಮ ಡೇನ ಶುರು ಮಾಡ್ತಾ ಇದ್ದೀನಿ. ಸಾಂಕ್ರಿಯ ಟೂರ್ನ ಮಾತರಿ ದೇವಿ ಹೋಮ್ ಸ್ಟೇಲಿ ನಾವು ನಿನ್ನೆ ರಾತ್ರಿ ಬರೋಷ್ಟರಲ್ಲಿ 7 ಗಂಟೆ ಆಯಿತು. ಸೊ ಅಲ್ಲಿ ಆರಾಮಾಗಿ ನಾವು ರೆಸ್ಟ್ ಮಾಡಿ ನೈಟ್ ಎಲ್ಲಾನು ನಿದ್ದೆ ಮಾಡಿ ರೆಸ್ಟ್ ಮಾಡಿಬಿಟ್ಟು ಊಟ ಒಳ್ಳೆ ಹೋಮ್ ಫುಡ್ ಕೊಟ್ಟರು. ಸೊ ಇದು ಅವ್ರ ಮನೆನೇ, ಸ್ವತಃ ಮನೆಯಲ್ಲಿ ಟೂರಿಸ್ಟ್ ಅವ್ರಿಗೆ ಆಶ್ರಯ ಕೊಡ್ತಾರೆ, ಹೋಮ್ ಸ್ಟೇ ಕೂಡ ಮಾಡಿದ್ದಾರೆ. ಸಖತ್ತಾಗ ಅನುಭವ ಸಿಕ್ತು ನನಗೆ. ಸೊ ಅವ್ರ ಮನೆ ಎದುರುಗಡೆನೆ ಒಂದು ವಿಲೇಜ್ ಇದೆ, ಎಲ್ಲಾನು ವಿಲೇಜು. ಅದನ್ನೆಲ್ಲ ನಿಮಗೂ ತೋರ್ಸೋಣ ಅಂತ ಬೆಳಗ್ಗೆನೆ ಬೇಗ ಎದ್ದು ಬಂದೆ. ಇನ್ನೂ ಜನ ಯಾರೋ ಅಷ್ಟೊಂದು ಎದ್ದಿಲ್ಲ, ಎಲ್ಲರೂ ಅಡುಗೆ ಮನೆಯಲ್ಲಿ ಮತ್ತು ಅವ್ರವ್ರ ಕೆಲಸಗಳು ಮಾಡ್ತಿದ್ದಾರೆ ಹಂಗೇನೆ. ಸೊ ನಾವು ಇದ್ದಂಥ ಮನೆ ಹಿಂದ್ಗಡೆನೆ ದೊಡ್ಡದಾದಂಥ ಒಂದು ಹಿಮಾಲಯ ಪರ್ವತ. ಸರಿ ಅಂತೇಳಿ ದೇವರ ಒಂದು ದರ್ಶನ ಮಾಡೋಣ ಅಂತ ಹಂಗೆ ಬಂದಿದ್ದೀನಿ. ಓಪನ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಎಷ್ಟು ಅದ್ಭುತವಾದಂಥ ವ್ಯೂ ಇದೆ ನೋಡ್ಕೊಂಡ್ರಿ. ದೇವಸ್ಥಾನ ಹಿಂದ್ಗಡೆನೆ ಒಂದು ಪ್ರಕೃತಿಯ ಒಂದು ಸೌಂದರ್ಯನ ನಾವು ವೀಕ್ಷಣೆ ಮಾಡ್ಬೋದು. ಇದು ದೇವಸ್ಥಾನದ ಮುಂದ್ಗಡೆಯಿಂದ ಕಾಣಿಸುವಂಥ ದೃಶ್ಯ. ಪಕ್ಕದಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಹಿಮಾಲಯ ಬೆಟ್ಟ ನಮ್ಗೆ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಸೊ ಏನು ದೇವಸ್ಥಾನ ಅಂತ ಯಾರು ಕೇಳ್ಬೋದು. ಬಾಜಿ ये मंदिर का नाम क्या है? मंदिर का नाम क्या भगवान है? ಸೋಮೇಶ್ವರ್. ಶಿವಜಿ ಕಾ ಮಂದಿರ್. ಓಕೆ, ಥ್ಯಾಂಕ್ ಯು. ಸೊ ಇದು ನಮ್ಮ ಶಿವನ ಒಂದು ದೇವಸ್ಥಾನ ಅಂತ ಹೇಳ್ತಿದ್ದಾರೆ. ಸೊ ಶಿವನ ದೇವಸ್ಥಾನ ಮುಂದೆ ಒಂದು ಕ್ರಿಕೆಟ್ ಟ್ರೋಫಿ ಕೂಡ ಇಕ್ಕಿದ್ದಾರೆ ಕಣ್ರಿ, ರನ್ನರ್ ಟ್ರೋಫಿ ಅಂತ ಹಾಕಿದ್ದಾರೆ. ಅಲ್ಲಿ ಏನಂತ ನೋಡೋಣ ಹೋಗ್ಬಿಟ್ಟು. ಸ್ವಲ್ಪ ಸುಮಾರು ಪದಕಗಳಿಕ್ಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ಒಂದೇ ಅಂದ್ಕೊಂಡೆ ನೋಡಿ, ಅಲ್ಲೊಂದಿದೆ, ಮಿಡ್ಲಲ್ಲೊಂದು, ಅಲ್ಲೊಂದು. ಸೊ ಈ ಥರ ಯಾರು ಅವ್ರು ಗೆದ್ದು ಬಂದವರು ಸ್ವತಃ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ಇಕ್ಕಿದ್ದಾರೆ. ಆಮೇಲೆ ಇಲ್ಲಿ ಪೂಜೆ ಮಾಡುವಾಗ ಬಳಸ್ತಾರೆ ಅಂದ್ಕೊಳ್ತೀನಿ ಇದನ್ನ, ಗೊತ್ತಾಯ್ತಲ್ಲ ಏನಂತ. ಆಮೇಲೆ ಗಂಟೆ ಇವಾಗ ಬೆಳಗ್ಗೆ ಬಾರಿಸೋದ್ಬೇಡಿ, ಯಾಕಂದರೆ ದೇವಸ್ಥಾನ ಕ್ಲೋಸಲ್ಲಿದೆ. ಫುಲ್ಲು ಮರದಿಂದ ಮಾಡಿರುವಂಥ ದೇವಸ್ಥಾನ ಇದು. ನೋಡೋಣ ಯಾವ ರೀತಿಯಲ್ಲಿ ಕಟ್ಟಿದ್ದಾರೆ, ಆರ್ಕಿಟೆಕ್ಚರ್ ಎಲ್ಲ ನೋಡ್ತೀನಿ. ಇದೆಲ್ಲ ಕಾರ್ವಿಂಗ್ಸ್ ನೋಡಿ. ಇದು ಹಿಮಾಚಲ ಮತ್ತು ಉತ್ತರಾಖಂಡಲ್ಲಿ ಸಿಗುವಂಥ ಸರ್ವೇ ಸಾಧಾರಣವಾಗಿ ಎಲ್ಲನೂ ಇದೇ ಥರ ಇರುತ್ತೆ ದೇವಸ್ಥಾನಗಳು. ಮತ್ತು ಇದು ಗರ್ಭಗುಡಿಯ ಮೇಲೆ ಇರುವಂಥ ಶಿಖರ ಇದು ಅಲ್ವಾ. ಇದೆಲ್ಲ ಕಲ್ಲುಗಳಿದು. ಕಲ್ಲನ್ನ ಯಾವ ರೀತಿಯಲ್ಲಿ ಬಳಸಿದೆ ನೋಡಿ, ಮೇಲೆ ಹಾಕಿ ಪೂರ್ತಿ ಕಲ್ಲನ್ನ ಜೋಡಿಸ್ಬಿಟ್ಟಿದೆ, ಮರ ಹಾಕಿ. ಅದಕ್ಕೇನು ಪ್ಲಾಸ್ಟಿಂಗ್ ಏನು ಮಾಡಿಲ್ಲ, ಮರಗಳನ್ನ ಹಾಕ್ಬಿಟ್ಟು ಇಕ್ಕಿದ್ದಾರೆ. ಸೊ ಇಷ್ಟೇ, ಏನಂತ ಗೊತ್ತಿಲ್ಲ. ಇಲ್ಲೆಲ್ಲರೂ ಕುತ್ಕೊಂಡು ಮಾತಾಡುವಂತೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಹಾಕಿದ್ದಾರೆ. ಹೋಮ ಅಂದರೆ ಕೆಲವೊಂದು ಜಾಗದಲ್ಲಿ ಇಲ್ಲೇ ಹೋಮ ಮಾಡ್ತಾರೆ ದೇವಸ್ಥಾನದ ಮುಂದ್ಗಡೆ. ಇಲ್ಲಿ ಯಾವುದೇ ಥರ ಏನೂ ಇಲ್ಲ. ಸೊ ಮೋಸ್ಟ್ಲಿ ಏನಾದರೂ ಗ್ರಾಮ ಪಂಚಾಯಿತಿ ಮಾಡಬೇಕಾದ್ರೆ, ದೇವಸ್ಥಾನಕ್ಕೆ ಏನಾದರೂ ಸಂಬಂಧಿಸಿರೋ ಮೀಟಿಂಗ್ ಮಾಡಬೇಕಂದ್ರೆ ಅಲ್ಲಿ ಮಾಡ್ಬೋದು ಅಂದ್ಕೊಳ್ತೀನಿ. ತುಂಬ ಚಂದ ಇದೆಯಲ್ಲ ಈ ದೇವಸ್ಥಾನ. ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಇವಾಗ ತುಂಬ ಚಳಿ ಆಗ್ತಿದೆ, ಕೈಯೆಲ್ಲ ತಣ್ಣಗಾಗೋಯ್ತು. ಯಾಕಂದರೆ ಟೆಂಪ್ರೇಚರ್ ಎಷ್ಟಿದೆ ಅಂತ ಅಂದ್ಕೊಳ್ತಾ ಇದ್ರಾ? ಇವಾಗ 1 ಡಿಗ್ರಿ ಅಲ್ಲಿದೆ. ನಂಬಕ್ಕಾಗ್ತಿಲ್ಲ, 1 ಡಿಗ್ರಿ ಅಲ್ಲಿದೆ. ಅಲ್ಲಿಗೆ ಹೋದರೆ ಮೈನಸಲ್ಲಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಪ್ರಿಪೇರ್ ಆಗಿರಬೇಕು. ಕೈಯೆಲ್ಲನೂ ಹಂಗೆ ಫ್ರೀಸ್ ಆಗಿದೆ. ಗ್ಲೌಸ್ ಕೂಡ ಹಾಕ್ಕೊಂಡಿಲ್ಲ, ಏನಿಲ್ಲ. ನಾನು ಹಂಗೆ ಆಚೆ ಬಂದುಬಿಟ್ಟೆ. ಸೊ ಇದು ಕಣ್ರಿ ಸಾಂಕ್ರಿ ಗ್ರಾಮ. ಇನ್ನು ಮೇಲ್ಗಡೆ ಎಲ್ಲನೂ ಅದೆಲ್ಲ ಶಾಪಿಂಗ್ ಏರಿಯಾ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ನಮ್ಗೇನಾದರೂ ಗ್ಲೌಸ್ ಬೇಕು, ಏನಾದ್ರು ತಂದಿಲ್ಲ ಅಂದರೂ ಕೂಡ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಒಂದು ಮಾತೃ ಹೋಮ್ ಸ್ಟೇ ಇಲ್ಲೇ ಪಕ್ಕದಲ್ಲೇ, ದೇವಸ್ಥಾನ ಪಕ್ಕದಲ್ಲೇ ಕಾಣಿಸ್ತಿದೆ ನೋಡಿ. ಮಾತೃ ಹೋಮ್ ಸ್ಟೇ ಇಲ್ಲಿ ಇದೆ ಅಂದರೆ ಪಕ್ಕದಲ್ಲೇ ಹಿಮಾಲಯ ಇರುತ್ತೆ. ಸೊ ನೀವೇನಾದರೂ ಸಾಂಕ್ರಿಗೆ ಕೇದಾರ್ಖಾನ್ ಟ್ರೆಕ್ ಬಂದರೆ ನಮ್ಮ ಮಾತೃ ದೇವಿ ಅವ್ರ ಹೋಮ್ ಸ್ಟೇನ ನೀವು ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಅನುಭವದಲ್ಲಿ ಹೇಳ್ತೀನಿ, ಒಂದು ಒಳ್ಳೆ ಆತಿಥ್ಯ ಕೊಟ್ಟರು ನನಗೆ. ಆಮೇಲೆ ಫುಡ್ಡು ಅಷ್ಟೇ, ಮನೆ ಊಟ ಸಿಗುತ್ತೆ. ಇದಕ್ಕಿಂತ ಬೇಕಾ ನಿಮಗೆ ಅಲ್ವಾ? ಸೊ ಸೀದಾ ಇವಾಗ ಕೆಳಗಡೆ ಹೋಗೋಣ. ಬಿಸಿ ಕಾಯಿಸ್ಕೊಳ್ಬೇಕು. ಕೈಯೆಲ್ಲ ನಂದು ತಣ್ಣಗಾಗೋಯ್ತು. ಕರಂಬಾಸ್. ಸೊ ಎಲ್ಲ ದೇವಸ್ಥಾನ ಎಲ್ಲ ಆಚೆ ಹೋಗಿ ಬಂದ ತಕ್ಷಣ, ಮನೆಗೆ ಬಂದ ತಕ್ಷಣವೇ ಸುಲೋಚನಾ ಅಕ್ಕ ಅವ್ರು ನಮಗೆ ಚಾಯ್ ಕೊಟ್ಟರು.
ಸೊ ಹಂಗೆ ಬಿಸಿ ಹಾಕಿದ್ದಾರೆ. ಕಾಲೆಲ್ಲ ಫುಲ್ಲು ತಣ್ಣಗಾಗೋಗಿತ್ತು. ಸೊ ಮುಂದೆ ಕುತ್ಕೊಂಡು ಚಾಯ್ನ ಅನುಭವಿಸ್ತಾ ಇದ್ದೀನಿ. ಬ್ಲ್ಯಾಕ್ ಟೀ ಕೊಟ್ಟಿದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ. ಬ್ಲ್ಯಾಕ್ ಟೀ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ನಿಮಗೂ ಗೊತ್ತಲ್ವಾ. ಸೊ ಅವರು ಕೂಡ ಬ್ಲ್ಯಾಕ್ ಟೀ ಕೊಟ್ಟರು. ಸೊ ಬ್ಲ್ಯಾಕ್ ಟೀ ಕುಡಿತಾ ಇದ್ದೀನಿ ಇವಾಗ. ಬಾಡಿ ಎಲ್ಲ ಫುಲ್ಲು ಬಿಸಿ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಇದು ಅಂತ ಹೇಳ್ಬೋದು. ಹಾಜಿ ಆಪ್ ಚಾಯ್ ಪಿ ಲಿಯಾ? ಹಾಂ, ಅವರೆಲ್ಲ ಟೀ ಕುಡಿದ್ರು, ನಾನೇ ಲೇಟು. ಸೊ ಅಕ್ಕವ್ರು ಬಂದರು, ಮೀನಾ ಅಕ್ಕವರು ವೇದಾಂಶು ಜೊತೆಲಿ ಆಟಾಡ್ತಿದ್ದಾರೆ. ಅಜ್ಜಿ ಆಪ್ ಚಾಯ್ ಪಿ ಲಿಯಾ? ಅವರು ನಮ್ಮ ಜೊತೆಲಿ ಕುತ್ಕೊಂಡು ಕುಡಿತಿದ್ದಾರೆ. ಸೊ ನಾವು ಬೆಂಕಿ ಮುಂದೆ ಕುತ್ಕೊಂಡು ಕುಡಿತಾ ಇದ್ದೀವಿ. ಸಿಕ್ಕಾಪಟ್ಟೆ ಚಳಿಗಿದೆ, ಅದಕ್ಕೇನೆ. ಸರಿ, ನಾನು ಚಾಯ್ ಕುಡಿತೀನಿ, ನೀವು ಚಾಯ್ ಕುಡ್ದಿಲ್ಲ ಅಂದರೆ ಹಂಗೆ ಚಾಯ್ ಕುಡ್ಕೊಂಡು ಈ ವಿಡಿಯೋ ನೋಡಿ. ಕದಂಬಾಸ್, ಸೊ ನಮ್ಮ ಮೊಬೈಲು ವಡಾಫೋನಲ್ಲಿ ಯಾವುದು ವರ್ಕ್ ಆಗಲ್ಲ ಅಂತ ಹೇಳಿದ್ರು. ಯಾವುದೇ ಥರ ನೆಟ್ವರ್ಕು ಸಿಗ್ನಲ್ಲು ಏನು ಸಿಕ್ಕಿಲ್ಲ ಈ ಒಂದು ಸಾಂಕ್ರಿ ವಿಲೇಜ್ದಲ್ಲಿ. ನೀವೇನಾದರೂ ಬಂದರೆ ಜಿಯೋ ಸಿಮ್ನ ಇಲ್ಲಿ ತೊಗೊಂಬನ್ನಿ, ಯಾಕಂದರೆ ಜಿಯೋ ಸಿಮ್ ಮಾತ್ರ ಇಲ್ಲಿ ವರ್ಕ್ ಆಗುತ್ತೆ, ಅದು ಮಾತ್ರ ನೆಟ್ವರ್ಕ್ ಸಿಗೋದು. ನನ್ನ ವಡಾಫೋನ್ ಆಗಿರೋದ್ರಿಂದ ಒಂದೇ ಸಿಮ್ ಯೂಸ್ ಮಾಡೋದು. ಸೊ ವಡಾಫೋನ್ ನೆಟ್ವರ್ಕ್ ಸಿಕ್ಕಿಲ್ಲ. ಇಲ್ಲೇ ಹತ್ತಿರದಲ್ಲಿ ಹೋದರೆ ಎಲ್ಲಾದರೂ ಒಂದು ಸಿಮ್ ತೊಗೊಳ್ಬೋದು ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ಮೈನ್ ರೋಡ್ಗೆ ಹೋಗ್ತಾ ಇದ್ದೀನಿ. ರಸ್ತೆಯಲ್ಲಿ ಯಾವುದಾದ್ರೂ ಒಂದು ಶಾಪಲ್ಲಿ ನಮ್ಮ ಬ್ಯಾಕಪ್ಗೆ ಏನಾದರೂ ಒಂದು ಮೊಬೈಲ್ ಸಿಗ್ಬೋದು ಅಂತ ಹೋಗ್ತಾಯಿದ್ದೀನಿ ನಡ್ಕೊಂಡು. ನೋಡೋಣ. ಸೊ ಬೆಳಗ್ಗೆನೇ ಇನ್ನೂ ಎಲ್ಲರೂ ರೆಡಿಯಾಗಿ ಟೂರಿಸ್ಟ್ ಎಲ್ಲನೂ ಆಚೆ ಚಹಾ ಕುಡಿತಾ ಇದ್ದಾರೆ. ಹಾಂ, ಎಲ್ಲ ಮೈನ್ ರೋಡ್ ಬಂದು ತಲುಪಿದ್ವಿ. ನೋಡಿದೆ ಮೈನ್ ರೋಡ್. ನಾವು ನಿನ್ನೆ ನೈಟ್ ಬಂದಿದ್ದು, ಇಲ್ಲಿ ಡ್ರಾಪ್ ಮಾಡಿದ್ರು ನಮ್ಮನ್ನು. ಸೀದಾ ಹಿಂಗೆ ನಡ್ಕೊಂಡು ಸೊ ಅಲ್ಲಿ ನಾವು ಕೆಳಗಡೆ ಹೋಗಿ ಸ್ಟೇ ಆಗಿದ್ರಿ. ಇದು ಎಲ್ಲನೂ ಹೋಮ್ ಸ್ಟೇ. ಇಲ್ಲಿ ಸುಮಾರು ಹೋಮ್ ಸ್ಟೇ ಇರ್ತವೆ. ಅದರಲ್ಲಿ ನಾವು ಸ್ಟೇ ಆಗಿದ್ದು ಮಾತೃದೇವಿ ಹೋಮ್ ಸ್ಟೇ ಅವರು. ಸದ್ಯಕ್ಕೆ ಇವಾಗ ನಾವು ಸೀದಾ ಹೋಗಿ ಸಿಮ್ ತೊಗೊಳ್ಬೇಕು. ಶಾಪ್ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಸಿಮ್ಮನ ಸಾಂಕ್ರಿ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸೀದಾ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಒಂದು ಪೈನ್ ಫಾರೆಸ್ಟ್ ಒಳಗಡೆ ಬಂದೆ. ಯಾವ ರೀತಿಯಲ್ಲಿ ಎಷ್ಟೆಷ್ಟು ಉದ್ದಕ್ಕಿದೆ ನೋಡಿ. ಸೇಮು ನಾನು ಪ್ರೀವಿಯಸ್ ವಿಡಿಯೋ ಹಿಮಾಚಲ್ ಪ್ರದೇಶದಲ್ಲಿ ಹೋಗಿದ್ನಲ್ಲ, ಅದೇ ಥರ ಇದೆಯಲ್ಲ ಎಕ್ಸಾಕ್ಟಾಗಿ ಲೊಕೇಶನ್ ಕೂಡ. ಆಲ್ಮೋಸ್ಟ್ ಎಲ್ಲ ಪಕ್ಕದಲ್ಲಿ ಹಿಮಾಲಯನ್ ರೇಂಜಸ್ ಅಲ್ವಾ. ಸೊ ಇಲ್ಲೆಲ್ಲ ಮಂಜು ಬಿಡೋದ್ರಿಂದ ಸಹಜವಾಗಿ ಪೈನ್ ಫಾರೆಸ್ಟ್ನ ನೀವು ಜಾಸ್ತಿ, ಅಂದರೆ ಪೈನ್ ಮರಗಳನ್ನ ನೀವು ಜಾಸ್ತಿ ನೋಡ್ಬೋದು. ಸೊ ಇಲ್ಲಿ ಚೆಕ್ ಪೋಸ್ಟ್ ಹಾಕಿದ್ದಾರೆ. ಸಾಂಕ್ರಿ ರೇಂಜ್ ಇದೆಯಲ್ಲ, ಆ ಒಂದು ಇದು ಗೋವಿಂದ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆ್ಯಕ್ಚುಲಿ ಇದು. ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಗೋವಿಂದ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇಲ್ಲಿ ಪೊಲೀಸ್ ಆಫೀಸ್ ಅವರು ಚೆಕ್ ಪೋಸ್ಟ್ ಹಾಕಿರ್ತಾರೆ. ಸೊ ನೀವೇನಾದರೂ ಇಲ್ಲಿ ಬಂದರೆ, ಪ್ರೈವೇಟ್ ವೆಹಿಕಲ್ ಬಂದರೆ ಇಲ್ಲಿ ಚೆಕ್ ಪೋಸ್ಟ್ನನ್ನು ಕ್ರಾಸ್ ಮಾಡ್ಕೊಂಬರ್ಬೇಕು. ಗೋವಿಂದ್ ವೈಲ್ಡ್ ನಮ್ಮ ಮೇಲೆ ಹಾಕಿದೆ ನೋಡಿ, ಗೋವಿಂದ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯಾಷನಲ್ ಪಾರ್ಕ್ ಅಂತ. ಆ ಕಡೆ ಒಂದು ಬ್ಯಾಚು ಗೈಡ್ ಜೊತೆಲಿ ನಡ್ಕೊಂಬರ್ತಿದ್ದಾರೆ ಅವರು. ನಮ್ಮದು ನಾಳೆ ಅಂತ ಹೇಳಿದ್ದಾರೆ. ಸೊ ನಾಳೆ ಆಗಿರೋದ್ರಿಂದ ಇನ್ನು ನಾವು ಆರಾಮಾಗಿ ಇವತ್ತೆಲ್ಲ ರೆಸ್ಟ್ ಮಾಡಿಕೊಂಡು ಬಿಂದಾಸಾಗಿ ಎಲ್ಲ ಸಾಂಕ್ರಿ ವಿಲೇಜು ಮಾರ್ಕೆಟು ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಬ್ಯಾಚ್ ಜೊತೆ ಒಂದು ನಾಯಿ ಬರುತ್ತೆ ಅಂತ ಹೇಳ್ತಿರಲ್ಲ, ಅದೇ ರೀತಿಯಲ್ಲಿ ಈ ಒಂದು ಬ್ಯಾಚಲ್ಲೂ ನಾಯಿ ಬರ್ತಿದೆ. ಸೊ ಟ್ರೆಕ್ಕಿಂಗ್ ಮಾಡೋರೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಇವ್ರು ಗೈಡ್ ಅಂದ್ಕೊಳ್ತೀನಿ, ಹಿಂದೆ ಹೋಗ್ತಿದ್ದಾರೆ ಬ್ಯಾಚು. ಕೇದಾರ್ಕಾಂತಗೆ ಸುಮಾರು ಜನ ಬರ್ತಾರೆ ಟ್ರೆಕ್ಕಿಂಗ್ಗೆ. ಇವಾಗಂತೂ ಒಳ್ಳೆ ಸೀಸನು. ಫಸ್ಟು ಸ್ನೋನ ನಾವು ವಿಟ್ನೆಸ್ ಮಾಡ್ಬೋದು. ಡಿಸೆಂಬರಲ್ಲಿ ಮಿಡ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಬಂದಿರೋದು ಫಸ್ಟ್ ಮೊದಲನೇ ಸ್ನೋ ಬೀಳುತ್ತಲ್ಲ ಆ ಒಂದು ಟೈಮಲ್ಲಿ ಬಂದಿದ್ದೀವಿ. ಇಲ್ಲಿಂದನೇ ನಮ್ಮ ಹಿಂದೆಯಿಂದ ಅಲ್ಲಿ ಕಾಣಿಸುತ್ತೆ, ಆವಾಗಲೇ ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ. ಸೊ ಕುದುರೆಗಳು ಇದ್ರ ಮುಖಾಂತರನೇ ತಿಂಡಿ ಆಹಾರ ಎಲ್ಲನೂ ಸಾಗಿಸೋದು ಅವರು ಬೆಟ್ಟದ ಮೇಲಕ್ಕೆ. ಆಲ್ಮೋಸ್ಟ್ ನಾವು ಮಾರ್ಕೆಟ್ ಬಂದಿದ್ದೀವಿ ಅಂದ್ಕೊಳ್ತೀನಿ. 1 ಕಿಲೋಮೀಟ್ರ್ ಅಂದರು. ಸೀದಾ ನಡ್ಕೊಂಡು ಬರ್ತಾನೆ ಇದ್ದೀನಿ. ಸೊ ಬೆಳಗ್ಗೆ ಇಲ್ಲೆಲ್ಲನೂ ಬರೀ ತುಂಬ ಹೋಮ್ ಸ್ಟೇಗಳಿರ್ತಾವೆ ಇಲ್ಲಿ, ಹೋಟೆಲ್ಸು, ಊಟದ್ದು. ಸೊ ಇಲ್ಲೆಲ್ಲಾದ್ರೂ ಕೇಳಿ ನೋಡ್ಬೇಕು ನಾವು. ಮಾರ್ಕೆಟ್ ಇದೆ ಅಂತ ಅಂದ್ಕೊಳ್ತೀನಿ. ನಿನ್ನೆ ನೈಟು ನಾವು ಬಸ್ಸು ಸುಮಾರು ಹೊತ್ತಿಲ್ಲೇ ನಿಲ್ಲಿಸಿದ್ದು. ಇಲ್ಲಿ ನಿಮಗೆ ಟ್ರೆಕ್ಕಿಂಗ್ ಏನಾದರೂ ಎಕ್ವಿಪ್ಮೆಂಟ್ಸ್ ಬೇಕು ಅಂದರೆ ಇಲ್ಲೆಲ್ಲ ರೆಂಟಲ್ ಸಿಗುತ್ತೆ. ತುಂಬ ಇಲ್ಲಿ ಮೊಬೈಲ್ ಇಕ್ಕಿದ್ದಾರೆ, ಸಿಮ್ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ. ಜಿ
ಸಿಮ್ ಮೇಲಾಗ ಜಿಯೋ ಸಿಮ್ ಇದೆ ಕಿದರ್ ಮೇಲಾಗ. ಸೊ ಕೆಳಗಡೆ ಹೋಗಂತ ಹೇಳಿದ್ರು, ಕೆಳಗಡೆ ಹೋಗೋಣ. ನನಗೆ ನಾಯಿ ನೋಡ್ರಿ, ಜರ್ಮನ್ ಶಫರಲ್ಲಿ ಏನಿಲ್ಲ ಅದ್ರ ಮುಂದೆ, ಆ ರೀತಿಯಲ್ಲಿದೆ. ಸ್ಕಾರ್ಫ್ ಅಂಗಡಿ, ಬಟ್ಟೆಗಳೆಲ್ಲ ಕ್ಲಾತ್ಸ್ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಕದಂಬಾಸ್. ಸೊ ನಾವು ಸಿಮ್ ತೊಗೊಂಡು ಸೀದಾ ಇವಾಗ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಕದಂಬಾಸ್ ಬಿಸಿ ಬಿಸಿ ಇರೋಂಥ ನಮಗೆ ಚಾಯ್ ಕೊಟ್ಟಿದ್ದಾರೆ ಅಕ್ಕ ಅವರು. ಅಕ್ಕ ನಿಮ್ಮ ಹೆಸರು ಅಕ್ಕ? ಅಕ್ಕ ನಾಮ್ ಸುಲೋಚನಾ ಅಕ್ಕ ಅವರು. ಇವರು ಅಕ್ಕ ಮೀನಾ ಅಕ್ಕ. ಮಾಜಿ ಅಕ್ಕ ನಾಮ್ ತಿಕ್ಕಮ್ ದಹಿ. ಸೊ ಇವತ್ತೆಲ್ರೂ ಇವತ್ತು ಅವ್ರ ಜೊತೆಲಿ ಕೂತ್ಕೊಂಡು ಅವ್ರ ಫ್ಯಾಮಿಲಿ ಜೊತೆಲಿ ಟೀ ಕುಡಿತಾ ಇದ್ದೀವಿ, ಎದುರುಗಡೆ ಬಿಸಿ ಬಿಸಿ ಕೆಂಡ ಜೊತೆಯಲ್ಲಿ. ಮತ್ತೆ ಇಲ್ಲಿ ನಮ್ಮ ಅಕ್ಕ ಅವರು ಇಷ್ಟೊತ್ತು ಅವರು ಬಂದ್ಬಿಟ್ಟು ಇಲ್ಲಿ ಇದರಲ್ಲಿ ಇದು ತಲೆಗೆ ಹಾಕ್ಕೊಳ್ತೀವಲ್ಲ ಟೋಪಿ, ಈ ಥರದ್ದು, ಅದನ್ನು ಅವರೇ ಕೈಯಾರ ಸ್ವತಃ ಸ್ಟಿಚ್ ಮಾಡ್ತಿದ್ರು. ಅದು ಇನ್ನೂ ಪೂರ್ಣಗೊಳಿಸಿಲ್ಲ, ಅರ್ಧದಲ್ಲಿ ನಿಲ್ಲಿಸಿದ್ದಾರೆ. ಸೊ ಇವತ್ತು ಊಟ ನಮಗೆ ಆ್ಯಕ್ಚುಲಾಗಿ ಹೋಟ್ಲಲ್ಲಿ ಅಲ್ಲದೆ ಮನೆ ಊಟನೇ ನಮ್ಗೆ ಸಿಗ್ತಾ ಇದೆ. ಅದು ಮಾತೃದೇವಿ ಹೋಮ್ ಸ್ಟೇ ಅಂತ ಇದು. ಸೊ ಇನ್ನೂ ಊಟ ಎಲ್ಲ ತಯಾರಿ ಆಗ್ತಿದೆ. ಮನೆ ಅಡುಗೆ ಅಂತೂ ಹೇಳಲೇಬಾರ್ದು, ಅಷ್ಟು ರುಚಿಕರವಾಗಿರುತ್ತೆ. ಆಮೇಲೆ ಅದು ಒಲೆಯಲ್ಲಿ ಮಾಡುವಂಥ ಅಡುಗೆ. ಸೊ ಯಾಕೆ ಇನ್ನೂ ತಡ ಮಾಡೋದು. ಸೊ ನನಗಂತೂ ಬಾಯಲ್ಲಿ ನೀರು ಬರ್ತಿದೆ. ಏನೇನು ಊಟ ಕೊಡ್ತಾರೆ ಏನೇನು ಅಂತ ಅದೆಲ್ಲ ವಿಡಿಯೋಲ್ಲಿ ತೋರಿಸ್ತೀನಿ. ಖಂಡಿತವಾಗ್ಲೂ ಲಾಸ್ಟ್ವರೆಗೂ ನೀವು ನೋಡಬೇಕು, ಸರಿನಾ ಕದಂಬಾಸ್? ಡಿನ್ನರ್ ಎಲ್ಲ ನಮ್ಮದು ರೆಡಿ ಆಯಿತು. ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಚಾಚವ್ರು ಬಂದರು, ಆವಾಗಲೇ ವಿಡಿಯೋಲ್ಲಿ ತೋರಿಸಿಲ್ಲ. ಚಾಚಾಜಿ ಹಾಯ್ ಬೋಲೋಜಿ. ಹಾಯ್. ಅವರು ಊಟ ಮಾಡ್ತಿದ್ದಾರೆ, ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಇವಾಗ ನಾವು ನಮ್ಮ ಊಟನ ಶುರು ಹಚ್ಕೊಳ್ಬೇಕು. ಅಲ್ಲಿ ಬಿಸಿ ಬಿಸಿಯಾಗಿ ಎಲ್ಲ ರೋಟಿನ ಕೆಂಡದಲ್ಲಿ ಬಿಸಿ ಮಾಡಿ ಹಂಗೆ ತಟ್ಟೆ ಇಟ್ಕೊಡ್ತಿದ್ದಾರೆ, ಹಂಗೆ ನಾವು ಬಾಯಲ್ಲಿ ಇಟ್ಕೊಂಡು ತಿನ್ನೋದೇನೆ. ಅಕ್ಕ ಅವರು ಊಟ ಮಾಡ್ತಿದ್ದಾರೆ ಇಲ್ಲಿ, ಮೀನಾ ಅಕ್ಕ ಅವರು. ಸೊ ಅಲ್ಲಿ ನಮ್ಮ ಹುಡುಗ ಅಲ್ಲಿ ಫೋನಲ್ಲಿ ಬ್ಯುಸಿಯಲ್ಲಿದ್ದಾನೆ, ವಿದ್ಯಾನ್ಶ್ರೀ. ಹುಡುಗಿ ಅಲ್ಲ, ಹುಡುಗ ಅಲ್ಲ, ಹುಡುಗಿ ವೇದಾನ್ಶ್ರೀ ಅಂತ. ಸೊ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾಳೆ. ಇದಕ್ಕೋ ಸರಿ, ಆಮೇಲೆ ನೋಡ್ಕೊಳ್ತೀನಿ. ನಮ್ಮ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾಳೆ ಪಾಪು ಇವಾಗ. ನಿಜ ಹೇಳ್ಬೇಕಂದ್ರೆ ಹೋಮ್ ಫುಡ್ ಕಣ್ರಿ. ಎಷ್ಟು ಹೇಳ್ರು, ಹೋಟ್ಲಲ್ಲಿ ಸಿಗೋ ರುಚಿ ಮನೇಲಿ ಸಿಗೋ ರುಚಿ, ಮನೇಲಂತೂ ಹೇಳಲೇಬಾರ್ದು, ಅಮೃತ ಅಂತ ಹೇಳ್ಬೋದು. ಸುಲೋಚನಾ ಅಕ್ಕ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಲೋಚನಾ ಅಕ್ಕ ಖಾನಾ ಬಹುತ್ ಅಚ್ಚಿ ಹೈ, ಖಾನಾ ಬಹುತ್ ಅಚ್ಚಿ ಹೈ ಜಿ. ಸೊ ಬೆಳಗ್ಗೆ ಇದ್ರಿ, ಸಕ್ಕ ಚಳಿ ಇದೆ. ಹೆಡ್ ಕ್ಯಾಪು ಗ್ಲೌಸು ಎಲ್ಲ ಹಾಕ್ಕೊಂಡು ರೂಮಲ್ಲಿ ಮಲಗಿದ್ದೆ. ಸೊ ಮಾತಾಡ್ತಾ ಇರೋ ಗೊತ್ತಾಗ್ತಿದೆ ಹೊಗೆ ಹೇಗೆ ಬರ್ತಿದೆ. ಯಾಕಂತ ಗೊತ್ತಾ, ಪಕ್ಕದಲ್ಲೇ ಹಿಮಾಲಯಸ್ ಇದೆ. ನಮ್ಮ ಕಿಚನ್ ವ್ಯೂಯಿಂದನೇ ಹಿಮಾಲಯ ಮೌಂಟೇನ್ ಬೆಟ್ಟಗಳು ಕಾಣಿಸುತ್ತೆ. ಇವಾಗ ಸದ್ಯಕ್ಕೆ ಆಮೇಲೆ ನಿಮಗೆ ವ್ಯೂನ ನಿಮಗೂ ಕ್ಲಿಯರಾಗಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾವು ಬೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ನಮ್ಮನ್ನು ಇಲ್ಲಿ ಬೆಂಕಿ ಹಾಕಿದ್ದಾರೆ ಅಡುಗೆ ಮನೆಯಲ್ಲಿ. ಅಲ್ಲಿ ಕುತ್ಕೊಂಡು ಬೆಂಕಿ ತೊಗೊಳ್ತಾ ಇದ್ವಿ. ಯಾರ ಜೊತೆಲಿ? ನಮ್ಮ ವೇದಾಂಶಿ ಪಾಪು ಜೊತೆಲಿ. ವೇದು ನಮಸ್ಕಾರ ಬೋಲೋ ಸಬ್ಕೋ. ನಮಸ್ಕಾರ ನಮಸ್ಕಾರ.